ಕೈ ರುಚಿಲಿ ಇವತ್ತು ಸ್ಪೆಷಲ್ ಆಗಿ ಇವ್ರಿಗೋಸ್ಕರ ಪಾಯಸ ಪ್ರಣವ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ವಿಶೇಷವಾದಂಥ ಕೈ ರುಚಿ, ಯಾಕೆಂದರೆ ದಸರಾ ಹಬ್ಬನ ಆಚರಿಸ್ತಾ ಇದ್ವಿ. ಓಕೆ, ಈಗ ನಾನು ನಿಮಗೆ ಪಾಯಸ ಮಾಡ್ಕೊಡ್ತಿದ್ದೀನಿ. ನರಸಿಂಹ ಜೋಶಿಗೆ ಪಾಯಸ ಕೊಟ್ಟರೆ ಅವ್ರು ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೇ ಬೇರೆ ಬೇರೆ ರಾಜಕಾರಣಿಗಳಿಗೆ ಪಾಯಸ ಕೊಟ್ಟರೆ ಅವ್ರು ಹೆಂಗೆ ಹೇಳ್ಬೋದು ಅಂತ ಸ್ವಲ್ಪ ತೋರಿಸಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಣುಕು ಕಲೆ ಇದೆಯಲ್ಲ ಅದನ್ನು ತೋರಿಸೋಣ. ನಮ್ಮ ಯಡಿಯೂರಪ್ಪ ಸರ್ ಇಲ್ಲಿ ಬಂದರು, ಅಕಸ್ಮಾತ್ ಪಾಯಸನ ತಿನ್ನಬೇಕಂತ ಬಂದಿದ್ರಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಇವತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪಾಯಸ ತಿನ್ನೋದು ದಸರಾ ಹಬ್ಬದಲ್ಲಿ ತಪ್ಪಲ್ಲ, ಆದರೆ ಚಂದ್ರು ಅವರು ಮಾಡ್ತಕ್ಕಂಥ ಪಾಯಸದಲ್ಲಿ ನಾವು ಗೋಡಂಬಿ ದ್ರಾಕ್ಷಿಗಳನ್ನು ತಿನ್ನೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಈ ಸಂದರ್ಭದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಇದರಲ್ಲಿ ವಿರೋಧ ಪಕ್ಷ ಕೈವಾಡಿದೆ, ನಾನು ಇದು ಪಾಯಸ ಮುಟ್ಟೋದಿಲ್ಲ ಅಂತ. ಇದೇ ಪಾಯಸ ತಿನ್ನಲಿಕ್ಕೆ ಅಕಸ್ಮಾತ್ ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ಬಂದಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಇವತ್ತು ಚಂದ್ರವರು ಮಾಡ್ತಕ್ಕಂಥ ಒಂದು ಅಡುಗೆನ ನೋಡಿ ಖುಷಿ ಆಯಿತು ನನಗೆ. ಈ ಸಂದರ್ಭದಲ್ಲಿ ಸಿಹಿ ಕಹಿ ಚಂದ್ರವ್ರ ಹೆಸರಿದೆ, ಬಸ್ ಸಿಹಿ ಮಾತ್ರ ಹಾಕ್ತಿದ್ದಾರೆ ನಮಗೋಸ್ಕರ, ಕಹಿ ಮಾತ್ರ ಹಾಕಿಲ್ಲ. ಭಾಳ ಖುಷಿ ಆಯಿತು. ಈ ಪಾಯಸವನ್ನು ತಿನ್ನಬೇಕಾದ್ರೆ ನಮಗೊಂದು ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದ ಇರಬೇಕು ಅಂತ ನನಗೆ ಅವರು ಬಂದು ಹೇಳಿದ್ರು. ಅಕಸ್ಮಾತ್ ಧರ್ಮಸಿಂಗ್ ಅವ್ರು ಬಂದುಬಿಟ್ರು ಸರ್. ಧರ್ಮಸಿಂಗ್ ಅವರೇ, ನೀವು ಪಾಯಸ ತಿಂದು ಏನು ಹೇಳ್ತೀರಿ ಅಂದರೆ, ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ನಾವು ಭಾಳ ಖುಷಿ ಆಗ್ತದೆ. ಅದೇನಪ್ಪ ಶುಗರ್ ಗಿಗರ್ ಇರೋದ್ರಿಂದ ಪಾಯಸ ಮುಟ್ಟೋದಾಗೋದಿಲ್ಲ, ಪರವಾಗಿಲ್ಲ. ಸಿಹಿ ಕೈ ಚಂದ್ರವ್ರು ಮಾಡಿರ್ತಾರೆ ಅಂದರೆ ಏನು ಹೆಚ್ಚು ಕಡಿಮೆ ಆದರೂ ಚಿಂತಿಲ್ಲ, ತಿಂತೀವಿ, ಏನು ಪರವಾಗಿಲ್ಲ ಅಂತ. ಕೆಲವೊಬ್ಬರು ಮೈಸೂರು ನಮ್ಮ ದಸರಾ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯರು ಬಂದುಬಿಟ್ರೆ, ಸಿದ್ದರಾಮಯ್ಯರೇ ಇದು ಪಾಯಸ ತಿಂದು ನಿಮಗೇನು ರುಚಿ ಹೇಳಬೇಕು ನೋಡಿ, 350 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಬಿಡ್ತೀನಿ ನಾನು, ಪಾಯಸ ತಿನ್ನೋದಿಲ್ಲ. ಪಾಯಸ ತಿನ್ನಬೇಕು, 350 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದು ಸಕ್ಸಸ್ ಆದಮೇಲೆ ಪಾಯಸ ತಿನ್ನೋರು ನಾವೆಲ್ಲ. ಇವತ್ತು ಪಾಯಸ ತಿನ್ನೋ ಒಂದು ಸುಯೋಗ ತಂದಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಸಂದರ್ಭದಲ್ಲಿ ನಮ್ಮೆಲ್ಲ ಭಾಳಷ್ಟು ಜನ ರಾಜಕಾರಣ ಬಂದಿದ್ದಾರೆ, ನನಗೂ ಭಾಳ ಖುಷಿ ಆಗ್ತಾಯಿದೆ. ನಾವೆಲ್ಲರೂ ಕೂಡಿ ಒಂದು ಪಾಯಸನ ರುಚಿಯನ್ನು ನೋಡೋಣ. ಇವ್ರದ್ದು ಬೇಕಾದಷ್ಟು ಹಾಸ್ಯ ಇನ್ನೂ ಕೇಳೋದಿದೆ, ಆದರೆ ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ಬ್ರೇಕ್.